ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಮ್ಮ ಮನೆ ಹೇಗೆ ಹಾಲು ಉಕ್ಕಿಸ್ದೆ ಅನ್ನೋದು ಕಂಪ್ಲೀಟ್ ವೀಡಿಯೋ ನಾನು ಇದರಲ್ಲಿ ಹಾಕಿದ್ದೀನಿ. ಸೊ ನಾವು ಪೂಜೆ ಮಾಡಿದ್ದು ಫ್ರೈಡೇ ನಾವು ಕಳಸ ಇಕ್ಕಿ ನಾವು ಈ ಥರ ಎಲ್ಲ ಪೂಜೆ ಮಾಡಿದ್ವಿ. ಅದಾದಮೇಲೆ ನಾವು ಮನೆಗೆ ಎಂಟ್ರಿ ಆಗೋವಾಗ ಒಂದು ದೇವ್ರ ಫೋಟೋ ಇಟ್ಕೊಂಡು ನಾನು ನಮ್ಮ ಹಸ್ಬೆಂಡ್ ಎಂಟ್ರಿ ಆಗಿದ್ವಿ. ಅದಾದಮೇಲೆ ಈ ಥರ ಎಲ್ಲ ಪೂಜೆ ಮಾಡಿದ್ವಿ. ಪೂಜೆ ಆದಮೇಲೆ ನಾನು ಹೊಸಲು ಪೂಜೆ ಮಾಡಿದ್ದೆ. ನೀವು ಫಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ನೋಡಿದ್ರಲ್ಲ ಅದು. ಅದಾದಮೇಲೆ ನಾವು ಒಲೆ ಪೂಜೆ ಮಾಡಿ ಒಲೆ ಹಚ್ಚಿಸಿದ್ದೀವಿ. ಇಲ್ಲಿ ನಮ್ಮ ಹಸ್ಬೆಂಡು ಒಲೆ ಹಚ್ಚಿಸಿದ್ರು. ಸೊ ಹಾಲು ಉಕ್ಕೋವಾಗ ನಾವು ಸಕ್ಕರೆ ಹಾಕ್ತೀವಿ. ಕೆಲವರು ಹಾಲು 3 ಸಲ ಉಕ್ಕಿಸ್ತಾರೆ. ಸೊ ನಾವು ಒಂದೇ ಸಲ ಉಕ್ಕಿಸಿ ಅದಾದಮೇಲೆ ಹಾಲು ಉಕ್ಕಾದ್ಮೇಲೆ ನಾವು ಸಕ್ಕರೆ ಹಾಕಿದ್ವಿ. ನಾವಿಲ್ಲಿ ಹೊಸ ಪಾತ್ರೆ ತೊಗೊಂಡಿದ್ವಿ. ಕೆಲವರು ಹೊಸ ಪಾತ್ರೆಯಲ್ಲೇ ಮಾಡಬೇಕು ಅಂತಾರೆ, ಕೆಲವರು ಹಳೆ ಪಾತ್ರೆಯಲ್ಲೂ ಮಾಡ್ತಾರೆ. ಬಟ್ ನಾವಿಲ್ಲಿ ಹೊಸ ಹಾಲು ಪಾತ್ರೆ ತೊಗೊಂಡಿದ್ವಿ. ನಾವು ಶುಕ್ರವಾರ ಬೆಳಗ್ಗೆ ಮಾಡಿದ್ವಿ. ರಾಹು ಕಾಲಕ್ಕಿಂತ ಮುಂಚೆನೇ ನಾವು ಪೂಜೆ ಎಲ್ಲ ಮಾಡಿ ಕಳಸ ಎಲ್ಲ ಕುಂಡಿಸ್ಬಿಟ್ಟು ಹಾಲು ಉಕ್ಸಿದ್ವಿ. ಆ್ಯಕ್ಚುಲಿ ನಾನು ಹಳೆ ವ್ಲಾಗಲ್ಲಿ ಮನೆ ನೋಡೋವಾಗ ವ್ಲಾಗ್ ಮಾಡಿದ್ದೆ, ಮಿನಿ ವ್ಲಾಗು. ಅವಾಗ ಎಲ್ಲರೂ ಕೇಳ್ತಿದ್ವಿ, ನೀವು ಸ್ವಂತ ಮನೆ ತೊಗೋತೀರಾ ಅಂತ. ಹೌದು, ನಾವು ಸ್ವಂತ ಮನೆ ತೊಗೋಬೇಕು ಅಂತ ಇದ್ವಿ. ಆದರೆ ಕೆಲವರು ಪರ್ಸ್ನಲ್ ರೀಸನ್ಸಿಂದ ನಾವು ತೊಗೊಳಕ್ಕಾಗಲಿಲ್ಲ. ಬಟ್ ಆದರೂ ಏನು ಇದಿಲ್ಲ. ನೆಕ್ಸ್ಟ್ ನಾವು ಏನಾದರೂ ಹಾಲು ಉಕ್ಕಿಸಿದ್ರೆ ಅದು ನಮ್ಮ ಹೊಸ ಸ್ವಂತ ಮನೆಯಲ್ಲ ಹಾಲು ಉಕ್ಕಿಸ್ಲಿ ಅಂತ ಕೇಳಿಕೊಂಡು ನಾನು ಹಾಲು ಉಕ್ಸೋವಾಗ ಸಕ್ಕರೆ ಹಾಕಿದೆ. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ. ಅದಾದಮೇಲೆ ನಾವು ಹಾಲು ಉಕ್ಸೋವಾಗ ಈ 6 ಐಟಮ್ ಇಟ್ಕೊಂಡು ಹಾಲು ಉಕ್ಕಿಸ್ತೀವಿ. ಇದು ಲಕ್ಷ್ಮಿ ಅಂತ ನಾವು ನಂಬಿರ್ತೀವಿ. ಇದರಲ್ಲಿ ಯಾವ್ದ್ಯಾವ್ದಪ್ಪ ಅಂದರೆ ಅಕ್ಕಿ, ಬೇಳೆ, ಖಾರದ ಪುಡಿ, ಸಕ್ಕರೆ, ಹುಣಸೆಹಣ್ಣು ಮತ್ತು ಉಪ್ಪು ಯಾವುದಾದ್ರೂ ಆಗಿರ್ಬೋದು. ಸೊ ಈ 6 ಐಟಮ್ನ ನಾವು ಲಕ್ಷ್ಮಿ ಅಂತ ಇಟ್ಕೊಂಡು ಹಾಲು ಉಕ್ಕಿಸ್ತೀವಿ.